ರೈಟ್, ಪೊಲೀಸರು ಈಗ ಮಹೇಶ್ ತಿಮರೋಡಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂಡ್ ಠಾಣೆಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಅವರು ಅದೇ ಒಂದು ಘೋಷವಾಕ್ಯವನ್ನ ಇಟ್ಕೊಂಡಿದ್ದಾರೆ. ನ್ಯಾಯ ಸಿಗಲೇಬೇಕು, ಸೌಜನ್ಯ ಪ್ರಕರಣದಲ್ಲಿ ಯಾರು ಅಪರಾಧಿಗಳಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಸೌಜನ್ಯಳಿಗೆ ನ್ಯಾಯ ಸಿಗಲೇಬೇಕು. ಅಂಡ್ ನೀವು ಗಮನಿಸಬಹುದು ಅವರ ಜೊತೆ ಇರುವಂತಹ ಅವರ ಬೆಂಬಲಿಗರು ಕೂಡ ಅದೇ ಒಂದು ಘೋಷವಾಕ್ಯವನ್ನ ಕೂಗ್ತಾ ಇದ್ದಾರೆ, ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ. ಸೊ ಈ ಒಂದು ವಶ ಯಾಕೆ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತಂದ್ರೆ, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ BL ಸಂತೋಷ್ ಅವರ ವಿರುದ್ಧವಾಗಿ ಫೇಸ್ಬುಕ್ ಲೈವ್ ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವಹೇಳನಕಾರಿ ಹೇಳಿಕೆಯನ್ನ ಬಳಸ್ತಾರೆ. ಅಂದ್ರೆ ಅವರ ವಿರುದ್ಧ ಹೇಳಿಕೆಯನ್ನ ಕೊಡ್ತಾರೆ. ಸೊ ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಅಂದ್ರೆ ಅವರ ವೈಯಕ್ತಿಕವಾಗಿ ತೇಜೋವಧೆ ಏನು ಮಾಡಿದ್ರು ಅಂಡ್ ಅವರ ವಿರುದ್ಧ ಏನು ಒಂದು ರೀತಿ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅದು ಅತ್ಯಂತ ಅವಹೇಳನಕಾರಿಯಾಗಿದೆ ಅಂತ ಹೇಳಿ ಅವರ ವಿರುದ್ಧ ಸೆಕ್ಷನ್ ದಾಖಲಾಗಿತ್ತು. ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜೀವ್ ಕುಲಾಲ್ ಅವರು ಕೊಟ್ಟಂತಹ ದೂರಿನ ಸಂಬಂಧ ಈಗ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ನಿರ್ಮಾಣ ಮಾಡಿದಂತ ಒಂದು ಚಕ್ರವ್ಯೂಹ ಇದು. ಗಾಡಿ ನಾ ಬರ್ತೇನೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿರಣ್. ಈಗ ಒಂದಷ್ಟು ಹೈ ಡ್ರಾಮಾ ಗಮನಿಸ್ತಾ ಇದ್ವಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ, ವಶಕ್ಕೆ ಪಡೆದಿದ್ದಾರಾ, BL ಸಂತೋಷನ್ನ ನಿಂದನೆ ಮಾಡಿದ ಪ್ರಕರಣವಾಯಿತು. ಏನೆಲ್ಲ ಗೊತ್ತಾಗ್ತಾ ಇದೆ ಸದ್ಯ ಅಲ್ಲಿನ ಬೆಳವಣಿಗೆಗಳ ಬಗ್ಗೆ? ವಿಜಯ್, ಒಂದು ರೀತಿಯಲ್ಲಿ ಹೈ ಡ್ರಾಮಾವೇ ನಡೆಯಿತು ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಬ್ರಹ್ಮಾವರ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬಂದಿದ್ರು, ಒಂದು ನೋಟಿಸ್ ಕೊಡ್ಲಿಕ್ಕೆ ಬಂದಿದ್ರು, ನೋಟಿಸ್ ಸರ್ವ್ ಮಾಡ್ಲಿಕ್ಕೆ ಬಂದಿದ್ರು. ಆದ್ರೆ ಅವರೊಟ್ಟಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅವರ ಬೆಂಬಲಿಗರು, ಮತ್ತೆ ಅವರು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಪೊಲೀಸರು ಬೆಳ್ತಂಗಡಿ ಪೊಲೀಸ್ ಠಾಣೆಗೂ ಬಂದ್ಕೊಂಡು ಈ ಬಗ್ಗೆ ಹೇಳಿದ್ರು. ಆದ್ರೆ ಇವತ್ತು ಈ ನೋಟಿಸ್ಗೆ ಸಂಬಂಧಿಸಿದಂತೆ ಅವರು ಅಲ್ಲಿಗೆ ಹಾಜರಾಗಬೇಕು, ಸ್ಟೇಷನ್ಗೆ ಹಾಜರಾಗಬೇಕು, ಆದ್ರೆ ಬಂದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಪೊಲೀಸರೇ ಇವತ್ತು ಅವರನ್ನ ವಶಕ್ಕೆ ಪಡೀಲಿಕ್ಕೆ ಬಂದಿರುವಂತದ್ದು. ಹಾಗೇನೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬಂದಾಗ ಅಲ್ಲಿ ಅವರ ವಕೀಲರು ಹೇಳಿರುವಂತದ್ದು, ನೀವು ಪೊಲೀಸ್ ಗಾಡಿಯಲ್ಲಿ ಇವರು ಬರುವುದಿಲ್ಲ, ನಮ್ಮದೇ ಗಾಡಿಯಲ್ಲಿ ಕರ್ಕೊಂಡು ಬರ್ತೇವೆ, ಪ್ರೈವೇಟ್ ವೆಹಿಕಲ್ ಅಲ್ಲೇ ಕರ್ಕೊಂಡು ಬರ್ತೇವೆ ಅನ್ನೋದು. ಆವಾಗ ಮಾತಿನ ಚಕಮಕಿ ಕೂಡ ನಡೆದಿದೆ ಪೊಲೀಸ್ ಅಧಿಕಾರಿಗಳೊಂದಿಗೆ ಮತ್ತೆ ಅವರ ವಕೀಲರೊಂದಿಗೆ ಮಾಧ್ಯಮ ಚಕಮಕಿ ನಡೆದಿದೆ. ಅದರ ನಂತರ ಪೊಲೀಸರು ಅವರನ್ನ ಪ್ರೈವೇಟ್ ವೆಹಿಕಲ್ ಅಲ್ಲಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ಒಟ್ಟಿಗೆ ಬರಬೇಕು, ಬೇರೆ ರೂಟ್ ಅಲ್ಲಿ ಹೋಗ್ಲಿಕ್ಕಿಲ್ಲ ಅನ್ನೋದನ್ನ ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರನ್ನ ಈಗ ವಶಕ್ಕೆ ಪಡೆದು ಕರ್ಕೊಂಡು ಹೋಗುವಂತದ್ದು. ಮತ್ತೆ ಇನ್ನೊಂದು, ಈ ಒಂದು ಪ್ರಕರಣ ಏನಿದೆ, BL ಸಂತೋಷ್ ಅವರ ವಿರುದ್ಧ ಒಂದು ಅವಹೇಳನಕಾರಿಯಾಗಿ ಹೇಳಿಕೆ ನೀಡುವಂತದ್ದು, ಫೇಸ್ಬುಕ್ ಲೈವ್ ಅಲ್ಲಿ ಅವರಿಗೆ ಅವಹೇಳನಕಾರಿಯಾಗಿ ಹೇಳಿರುವಂತ ಮಾತುಗಳು, ಇದರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಬಿಜೆಪಿಯ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದಂತಹ ರಾಜೀವ್ ಕುಲಾಲ್ ಅವರು ನೀಡಿದಂತಹ ಪ್ರಕರಣ ಇದು. ಅದು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. BNS ಪ್ರಕಾರ ಅಂದ್ರೆ 196(1), 352 ಹಾಗೆ 353 ಅಡಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿತ್ತು. ವಿಜಯ್. ಎಸ್ ಕಿರಣ್, ಅದೇ ಈಗ ಗೊಂದಲಗಳೊಂದಷ್ಟಿತ್ತು. ಯಾಕಂದ್ರೆ ಒಂದು ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಪರ ಹೋರಾಟಗಾರ, ಅದಾದ್ಮೇಲೆ SIT ರಚನೆ ಆಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ಧ್ವನಿ ಎತ್ತಿದವರು, ಆಮೇಲೆ ಸಿದ್ದರಾಮಯ್ಯನವರನ್ನ ಕೊಲೆಗಾರ ಅಂತ ಕರೆದ್ರು, ಅರೆಸ್ಟ್ ಆಗಬೇಕು ಅನ್ನೋ ಚರ್ಚೆಗಳೆಲ್ಲ ಆಯ್ತು.
ಸೊ ಗೊಂದಲಗಳು ಈಗ ಯಾವ ವಿಚಾರಕ್ಕೆ ಅವರನ್ನ ವಶಕ್ಕೆ ಪಡೆದಿರೋದಷ್ಟೇನಾ ಅಥವಾ ಬಂಧನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ಯಾ? ಪೊಲೀಸರು ಕರ್ಕೊಂಡು ಹೋದ್ಮೇಲೆ ಮುಂದೆ ಏನು? ವಿಜಯ್, ಯಾಕಂದ್ರೆ ಈ ಒಂದು ನೋಟಿಸ್ ಕೊಟ್ಟಾಗ ನೋಟಿಸ್ ಸರ್ವ್ ಮಾಡ್ಬೇಕಾದ್ರೆ ನೋಟಿಸ್ ತಗೊಳ್ಬೇಕು. ಒಂದು ವೇಳೆ ನೋಟಿಸ್ ತಗೊಳ್ಳಿಲ್ಲ ಅಂದ್ರೆ ಅವರನ್ನ ವಶಕ್ಕೆ ತಗೊಳ್ಳುವಂತ ಪ್ರಕ್ರಿಯೆ ಪೊಲೀಸರು ಮಾಡ್ತಾರೆ. ಯಾಕಂದ್ರೆ ವಶಕ್ಕೆ ತಕೊಂಡು ಅವರನ್ನ ಸ್ಟೇಷನ್ಗೆ ಕರ್ಕೊಂಡು ಬರುವಂತ ಪ್ರಕ್ರಿಯೆ ನಡೆಯುತ್ತೆ. ಅದೇ ರೀತಿ ಇವತ್ತು ಕೂಡ ಆಗಿರುವಂತದ್ದು. ನಿನ್ನೆ ಬ್ರಹ್ಮ ಅವರ ಪೊಲೀಸರು ನೋಟಿಸ್ ಸರ್ವ್ ಮಾಡ್ಲಿಕ್ಕೆ ಬಂದಾಗ ನೋಟಿಸ್ ತಗೊಂಡಿರ್ಲಿಲ್ಲ. ಅವರೊಟ್ಟಿಗೆ ಅಲ್ಲಿಯ ಬೆಂಬಲಿಗರು ಹಾಗೇನೆ ಅವರು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋ ಆರೋಪ ಪೊಲೀಸ್ ಅಧಿಕಾರಿಗಳದಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ವಶಕ್ಕೆ ಪಡೆದು ಸ್ಟೇಷನ್ಗೆ ಕರ್ಕೊಂಡು ಹೋಗುವ ಒಂದು ಪ್ರಕ್ರಿಯೆ ನಡೀತಾ ಇದೆ. ವಿಜಯ್, ಸದ್ಯ ಅಲ್ಲಿ ಏನ್ ಸಿಚುವೇಶನ್ ಇದೆ ಕಿರಣ್? ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲಿಗರಿದ್ರು, ನಾವು ನೋಡ್ತಾ ಇದ್ವಿ, ಘೋಷಣೆಗಳು ಕೂಗ್ತಾ ಇದ್ರು ಅವರನ್ನ ವಶಕ್ಕೆ ಪಡೆಯೋ ಸಂದರ್ಭದಲ್ಲಿ. ಏನಾಗ್ತಾ ಇದೆ ಸ್ಥಳದಲ್ಲಿ ಈಗ? ಖಂಡಿತ ವಿಜಯ್, ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಅವರ ಬೆಂಬಲಿಗರು ಬಂದೇ ಬರ್ತಾರೆ. ಯಾಕಂದ್ರೆ ಅವರೊಂದು ಸಂಘಟನೆ ಮುಖಂಡರು ಕೂಡ. ಹಾಗೇನೆ ಸೌಜನ್ಯ ಪರ ಹೋರಾಟ, ಹಾಗೆ ಈ ಒಂದು ಏನು ಶವ ಹುತ್ತಿಟ್ಟ ಪ್ರಕರಣ ಇದೆ ಅದರಲ್ಲಿ ಮುಂಚೂಣಿಯಲ್ಲಿ ಇದ್ದು ಹೋರಾಟ ಮಾಡ್ತಾ ಇರುವಂತವರು. ಹಾಗೇನೆ ಅವರ ಮನೆಯಲ್ಲಿಯೇ ಈ ಮುಸ್ಕುಧಾರಿ ಇರುವಂತದ್ದು. ಹಾಗೇನೆ ಅವರ ವಕೀಲರು ಕೂಡ ಅಲ್ಲೇ ಇರ್ತಾರೆ. ಈ ಒಂದು ಏನು ಹೋರಾಟ ಇದೆ ಇದನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ. ಈ ರೀತಿಯ ಒಂದು ವರ್ತನೆ ಮತ್ತೆ ಅವರನ್ನ ಬಂಧನ ಮಾಡುವಂತ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ ಅನ್ನೋ ಆಕ್ರೋಶ ಅವರ ಬೆಂಬಲಿಗರದಾಗಿದೆ. ವಿಜಯ್, ಸೊ ಕಿರಣ್, ಅದನ್ನ ಬೇರ್ಪಡಿಸಿ ಹೇಳ್ಬೋದಾ ಹಾಗಿದ್ರೆ? ಅಂದ್ರೆ ಆ ಹೋರಾಟಕ್ಕೂ ಇವತ್ತು ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆದಿರೋದು ಎರಡು ಬೇರೆ ಬೇರೆ ಪ್ರಕರಣಗಳು ಅನ್ನೋದು? ಖಂಡಿತ ವಿಜಯ್, ಯಾಕಂದ್ರೆ ಈ BL ಸಂತೋಷ್ ಅವರ ವಿರುದ್ಧ ಅಂದ್ರೆ ಅವರು ನೀಡಿದಂತ ಹೇಳಿಕೆ ಧರ್ಮಸ್ಥಳದ ಪರವಾಗಿ ಇರುವಂತಹ ಹೇಳಿಕೆಗಳು. ಆದ್ರೆ ಇದಕ್ಕೆ ವಿರುದ್ಧವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಫೇಸ್ಬುಕ್ ಲೈವ್ ಅಲ್ಲಿ ಅವರ ಅವಹೇಳನ ಮಾಡಿರುವಂತದ್ದು, ಅವರ ಗೌರವಕ್ಕೆ ಧಕ್ಕೆ ತರುವಂತಹ ಹೇಳಿಕೆಗಳನ್ನ ಮಹೇಶ್ ಶೆಟ್ಟಿ ತಿಮರೋಡಿ ನೀಡಿದ್ರು ಅನ್ನೋ ಒಂದು ಆರೋಪ. ಈ ಹಿನ್ನೆಲೆಯಲ್ಲಿ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ವಶಕ್ಕೆ ಪಡೆಯಲಾಗಿದೆ. ವಿಜಯ್, ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.